ವರ್ಬ್ಸ್ ಕ್ರಿಯಾಪದ ಅಂದರೆ ಈಗ ನಾವು ಮಾಡುವ ಕೆಲಸನ ತೋರಿಸುವ ಶಬ್ದಗಳು. ಎಕ್ಸಾಂಪಲ್ ರನ್, ಈಟ್, ರೈಟ್. ವರ್ಬ್ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ನ ಒಂದು ಪಾರ್ಟ್. ರಾಜು ಅಂತ ಒಬ್ಬ ಹುಡುಗ ಇದ್ದ. ಅವನು ಪ್ರತಿದಿನ ನದಿಯಲ್ಲಿ ಈಜುತ್ತಿದ್ದ, ಮರ ಹತ್ತುತ್ತಿದ್ದ, ಆಡುತ್ತಿದ್ದ. ಈಜುತ್ತಿದ್ದ ಸ್ವಿಮ್ಮಿಂಗ್, ಹತ್ತುತ್ತಿದ್ದ ಕ್ಲೈಂಬಿಂಗ್, ಆಡುತ್ತಿದ್ದ ಪ್ಲೇಯಿಂಗ್. ಇದೆಲ್ಲ ವರ್ಬ್ಸ್. ಯಾಕೆಂದರೆ ರಾಜು ಏನು ಮಾಡಿದ ಅಂತ ತೋರಿಸ್ತಾ ಇದೆ. ಇಂಗ್ಲೀಷ್ ಸೆಂಟೆನ್ಸ್ ಮಾಡೋಕ್ಕೆ ಈಸಿ ಟ್ರಿಕ್ ಏನಂದರೆ ಈ ಸಿಂಪಲ್ ಫಾರ್ಮುಲಾ ನೆನಪಿಟ್ಕೊಂಡ್ರೆ ಸಾಕು. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಯಾರು ಕೆಲಸ ಮಾಡ್ತಾರೆ, ಹೂ. ವರ್ಬ್ ಏನು ಮಾಡ್ತಿದ್ದಾರೆ, ವಾಟ್ ಡೂಯಿಂಗ್. ಆಬ್ಜೆಕ್ಟ್ ಯಾರಿಗೆ ಯಾವುದಕ್ಕೆ ಆಗ್ತಿದೆ, ಟು ಹೋಮ್ ವಾಟ್. ಸೆಂಟೆನ್ಸ್ ಅಂದರೆ ಯಾರು ಏನು ಮಾಡ್ತಾರೆ, ಯಾರಿಗೆ ಯಾವುದಕ್ಕೆ. ಎಕ್ಸಾಂಪಲ್ ರಾಜು ಈಟ್ಸ್ ಆ್ಯನ್ ಆ್ಯಪಲ್. ರಾಜು ಸೇಬು ತಿನ್ನುತ್ತಾನೆ. ರಾಜು ಸಬ್ಜೆಕ್ಟ್, ಈಟ್ಸ್ ವರ್ಬ್ ಕೆಲಸ ತೋರಿಸ್ತಿದೆ, ಆ್ಯಪಲ್ ಆಬ್ಜೆಕ್ಟ್. ವರ್ಬ್ ಇಲ್ಲದೆ ಸೆಂಟೆನ್ಸ್ ಇರೋದಿಲ್ಲ. ಒಬ್ಬ ಮನುಷ್ಯನಿಗೆ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತದೋ ಒಂದು ಸೆಂಟೆನ್ಸ್ಗೆ ವರ್ಬ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ವರ್ಬ್ ಇಲ್ಲ ಅಂದರೆ ಸೆಂಟೆನ್ಸ್ ಕಂಪ್ಲೀಟ್ ಆಗೋದಿಲ್ಲ. ಫುಲ್ ಮೀನಿಂಗ್ ಕೊಡೋ ಸೆಂಟೆನ್ಸ್ ಮಾಡಬೇಕಂದ್ರೆ ವರ್ಬ್ ಮಸ್ಟ್ ಬಿ ದೇರ್. ನೋ ವರ್ಬ್ ನೋ ಸೆಂಟೆನ್ಸ್. ಟೈಪ್ಸ್ ಆಫ್ ವರ್ಬ್ಸ್: ಆ್ಯಕ್ಷನ್ ವರ್ಬ್ಸ್ ಆ್ಯಂಡ್ ಹೆಲ್ಪಿಂಗ್ ಆರ್ ಸ್ಟೇಟ್ ವರ್ಬ್ಸ್. ಆ್ಯಕ್ಷನ್ ವರ್ಬ್ಸ್ ಅಂದರೆ ಮಾಡೋ ಕೆಲಸ, ಡೂಯಿಂಗ್ ಆ್ಯಕ್ಷನ್. ಎಕ್ಸಾಂಪಲ್ ಪ್ಲೇ ಆಡುವುದು, ಐ ಪ್ಲೇ ಕ್ರಿಕೆಟ್. ಇಲ್ಲಿ ಪ್ಲೇ ಆ್ಯಕ್ಷನ್ ತೋರಿಸ್ತಿದೆ. ರನ್ ಓಡುವುದು, ಶಿ ರನ್ಸ್ ಫಾಸ್ಟ್. ರನ್ ಅಂದರೆ ಓಡುವ ಆ್ಯಕ್ಷನ್. ಈಟ್ ತಿನ್ನುವುದು, ಹಿ ಈಟ್ಸ್ ಫುಡ್. ಈಟ್ ತಿನ್ನುವ ಆ್ಯಕ್ಷನ್. ರೈಟ್ ಬರೆಯುವುದು, ಐ ರೈಟ್ ನೋಟ್ಸ್. ರೈಟ್ ಬರೆಯುವ ಆ್ಯಕ್ಷನ್. ಸ್ಪೀಕ್ ಮಾತಾಡುವುದು, ದೇ ಸ್ಪೀಕ್ ಇಂಗ್ಲೀಷ್. ಸ್ಪೀಕ್ ಮಾತಾಡುವ ಆ್ಯಕ್ಷನ್. ಹೆಲ್ಪಿಂಗ್ ವರ್ಬ್ಸ್ ಇವು ಆ್ಯಕ್ಷನ್ ತೋರಿಸೋದಿಲ್ಲ, ಬದಲಾಗಿ ಸ್ಥಿತಿ ಅಥವಾ ಕಂಡೀಷನ್ ತೋರಿಸುತ್ತದೆ. ಎಕ್ಸಾಂಪಲ್ ಈಸ್, ಆಮ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್. ಈಸ್, ಶಿ ಈಸ್ ಹ್ಯಾಪಿ. ಇಲ್ಲಿ ಈಸ್ ಆ್ಯಕ್ಷನ್ ಅಲ್ಲ, ಅದು ಅವಳ ಸ್ಥಿತಿ, ಹ್ಯಾಪಿ ತೋರಿಸ್ತಿದೆ. ಆಮ್, ಐ ಆಮ್ ಎ ಸ್ಟೂಡೆಂಟ್. ಆಮ್ ಅಂದರೆ ನಾನು ಸ್ಟೂಡೆಂಟ್ ಅಂತ ಸ್ಥಿತಿ ಹೇಳ್ತಿದೆ. ದೇ ಆರ್ ಫ್ರೆಂಡ್ಸ್. ಆರ್ ಅವರು ಫ್ರೆಂಡ್ಸ್ ಅಂತ ರಿಲೇಷನ್ ತೋರಿಸ್ತಿದೆ. ಹಿ ವಾಸ್ ಟೈರ್ಡ್. ವಾಸ್ ಅವನು ಟೈರ್ಡ್ ಆಗಿದ್ದ ಅಂತ ತೋರಿಸ್ತಿದೆ. ವಿ ವರ್ ಆ್ಯಟ್ ಹೋಮ್. ವರ್ ನಾವು ಮನೆಯಲ್ಲಿ ಇದ್ದೆವು, ಸ್ಥಿತಿ ಪ್ಲೇಸ್ ತೋರಿಸ್ತಿದೆ. ಐ ಹ್ಯಾವ್ ಅ ಬೈಕ್. ನನ್ನ ಬಳಿ ಬೈಕ್ ಇದೆ. ಶಿ ಹ್ಯಾಸ್ ಎ ಕಾರ್. ಅವಳ ಬಳಿ ಕಾರ್ ಇದೆ. ಹೌ ಮೆನಿ ಫಾರ್ಮ್ಸ್ ಆಫ್ ವರ್ಬ್ಸ್. ವರ್ಬ್ಸ್ಗೆ 5 ಫಾರ್ಮ್ಸ್ ಇರುತ್ತೆ. V1 ಬೇಸ್ ಫಾರ್ಮ್ ಪ್ಲೇ, V2 ಪಾಸ್ಟ್ ಪ್ಲೇಡ್, V3 ಪಾಸ್ಟ್ ಪಾರ್ಟಿಸಿಪಲ್ ಪ್ಲೇಡ್, V4 ING ಫಾರ್ಮ್ ಪ್ಲೇಯಿಂಗ್, V5 ಎಸ್ ಆರ್ ES ಫಾರ್ಮ್ ಪ್ಲೇಸ್. ಎಸ್ ಅಥವಾ ES ಇದನ್ನು ನಾವು ಯೂಸ್ ಮಾಡೋದು ಹಿ, ಶಿ, ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ. ಒನ್ ಮೋರ್ ಎಕ್ಸಾಂಪಲ್ ಗೋ. V1 ಗೋ, V2 ಗೋಡ್ ಅಂತ ಆಗಲ್ಲ, ವೆಂಟ್ ಅಂತ ಆಗತ್ತೆ. V3 ಗಾನ್, V4 ಗೋಯಿಂಗ್, V5 ಗೋಸ್. ಈಟ್ ಏಟ್, ಇಟನ್ ಈಟಿಂಗ್ ಈಟ್ಸ್. ರೈಟ್ ರೋಟ್, ರಿಟನ್ ರೈಟಿಂಗ್ ರೈಟ್ಸ್. ರನ್ ರ್ಯಾನ್ ರನ್ ರನ್ನಿಂಗ್ ರನ್ಸ್. ಸ್ಪೀಕ್ ಸ್ಪೋಕ್ ಸ್ಪೋಕನ್ ಸ್ಪೀಕಿಂಗ್ ಸ್ಪೀಕ್ಸ್. ಟೇಕ್ ಟುಕ್ ಟೇಕನ್ ಟೇಕಿಂಗ್ ಟೇಕ್ಸ್. ಕಮ್ ಕೇಮ್ ಕಮ್ ಕಮ್ಮಿಂಗ್ ಕಮ್ಸ್. ಸಿ ಸಾ ಸೀನ್ ಸೀಯಿಂಗ್ ಸೀಸ್. ಮೇಕ್ ಮೇಡ್ ಮೇಡ್ ಮೇಕಿಂಗ್ ಮೇಕ್ಸ್. ಸೊ ಗ್ಯಾಸ್, ಇವತ್ತು ನಾವು ವರ್ಬ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇಂಗ್ಲೀಷ್ ಈಸಿ ಆಗುತ್ತೆ. ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.